ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇಡೀ ಜಗತ್ತೇ ಈಗ ಉಸಿರು ಬಿಗಿ ಹಿಡಿದು ನೋಡ್ತಾ ಇದೆ. ಹಾಗಾದರೆ ಈ ಬಿಕ್ಕಟ್ಟು ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ತೀವ್ರ ಸ್ವರೂಪ ಪಡ್ಕೊಳ್ಳೋಕೆ ಕಾರಣವಾದರೂ ಏನು? ಬನ್ನಿ ಇದರ ಬಗ್ಗೆ ಇವತ್ತು ಮಾತಾಡೋಣ. ಮೊದಲನೇದಾಗಿ ಈ ಟೆನ್ಷನ್ ಏನಿದೆ ಇದು ಬರೀ ಆ ಎರಡು ದೇಶಗಳ ಮಧ್ಯ ಮಾತ್ರ ಇಲ್ಲ, ಇದು ಇಡೀ ಜಗತ್ತಿನ ಮೇಲೆ ಹೇಗೆ ಪರಿಣಾಮ ಬೀರ್ತಿದೆ, ಹೇಗೆಲ್ಲ ಆತಂಕ ಸೃಷ್ಟಿ ಮಾಡಿದೆ ಅನ್ನೋದನ್ನು ನೋಡೋಣ. ನೋಡಿ, ಇದು ಸುಮ್ಮನೆ ಹೇಳ್ತಿರೋ ಎಚ್ಚರಿಕೆ ಅಲ್ಲ. ಜಗತ್ತಿನ ಹಲವಾರು ದೇಶಗಳು ಇರಾನ್ನಲ್ಲಿರೋ ತಮ್ಮ ಜನರಿಗೆ ಕೊಡ್ತಿರೋ ಒಂದು ಅರ್ಜೆಂಟ್ ಮೆಸೇಜ್ ಇದು. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದರೆ ತಕ್ಷಣವೇ ಇರಾನಿಂದ ವಾಪಸ್ ಬನ್ನಿ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಭಾರತ, ಆಸ್ಟ್ರೇಲಿಯಾ, ಸರ್ಬಿಯಾ, ಪೋಲೆಂಡ್ ಹೀಗೆ ಹಲವು ದೇಶಗಳು ತಮ್ಮ ಜನರನ್ನು ವಾಪಸ್ ಬರೋಕೆ ಹೇಳ್ತಿವೆ. ಅಷ್ಟೇ ಅಲ್ಲ, ಅಮೆರಿಕ ಕೂಡ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಸಂಘಟನೆ ಇರೋ ಪಕ್ಕದ ಲೆಬನಾನ್ನಿಂದ ತನ್ನ ಅನಿವಾರ್ಯವಲ್ಲದ ಸಿಬ್ಬಂದಿಯನ್ನು ವಾಪಸ್ ಕರೆಸ್ಕೊಳ್ತಿದೆ. ಅಂದರೆ ಇದರ ಅರ್ಥ ಏನು? ಈ ಅಪಾಯ ಬರೀ ಇರಾನ್ಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ಇದರಿಂದ ಕ್ಲಿಯರ್ ಆಗುತ್ತೆ. ಇದೇ ಟೈಮಲ್ಲಿ ಇರಾನ್ ಒಳಗಡೆಯೂ ಪರಿಸ್ಥಿತಿ ತುಂಬ ಸೀರಿಯಸ್ ಆಗ್ತಿದೆ. ಅಲ್ಲೇನಾಗ್ತಿದೆ ಅಂದರೆ ಯಾರು ಕಳಿಸ್ತಿದ್ದಾರೆ ಅಂತ ಗೊತ್ತಿಲ್ಲದ ಮೆಸೇಜ್ಗಳು ಜನರ ಮೊಬೈಲ್ಗಳಿಗೆ ಬರ್ತಿವೆ. ಟ್ರಂಪ್ ಬೆದರಿಕೆ ಆಗ್ತಿರೋದು ನಿಜ, ಯುದ್ಧ ಆಗೋದು ಪಕ್ಕ ಅನ್ನೋ ಥರದ ಮೆಸೇಜ್ಗಳು ಜನರಲ್ಲಿ ಇನ್ನಷ್ಟು ಭಯ ಹುಟ್ಟಿಸ್ತಿವೆ. ಈಗಾಗಲೇ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಿಂದ ದೇಶದಲ್ಲಿ ಶಾಂತಿ ಇಲ್ಲ, ಅದರ ಮಧ್ಯೆ ಈ ಮೆಸೇಜ್ಗಳು ಗೊಂದಲವನ್ನು ಮತ್ತಷ್ಟು ಜಾಸ್ತಿ ಮಾಡಿವೆ. ಸರಿ, ಹಾಗಾದರೆ ಇದ್ದಕ್ಕಿದ್ದಾಗೆ ಈ ಬಿಕ್ಕಟ್ಟು ಯಾಕಿಷ್ಟೊಂದು ದೊಡ್ಡದಾಯಿತು? ಯಾಕೆ ಇವಾಗಲೇ ಯುದ್ಧದ ಮಾತುಗಳು ಕೇಳಿ ಬರ್ತಿವೆ? ಬನ್ನಿ ಇದರ ಹಿಂದಿರೋ ಕಾರಣ ಏನು ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಬದಲಾವಣೆಯನ್ನು ಗಮನಿಸಬಹುದು. ಮೊದಲೆಲ್ಲ ಅಮೆರಿಕ ಮತ್ತು ಇಸ್ರೇಲ್ ಹೇಳೋ ಪ್ರಕಾರ ಇರಾನ್ ಬಾಂಬ್ ತಯಾರಿಸೋಕ್ಕೆ ಇನ್ನೂ ಕನಿಷ್ಠ 2 ವರ್ಷ ಬೇಕು ಅಂತ ಇತ್ತು. ಆದರೆ ಈಗ ಅಮೆರಿಕ ಹೇಳ್ತಿರೋದೇನು ಗೊತ್ತಾ? ಬಾಂಬ್ ತಯಾರಿಸೋ ಸಾಮಗ್ರಿ ರೆಡಿ ಮಾಡ್ಕೊಳ್ಳೋಕೆ ಇರಾನ್ಗೆ ಇರೋದು ಕೇವಲ ಒಂದೇ 1 ವಾರ ಅಂತ. ಈ ಒಂದು ಡ್ರಾಮ್ಯಾಟಿಕ್ ಚೇಂಜ್ ಇದೆಯಲ್ಲ, ಇದೇ ಇವತ್ತಿನ ಯುದ್ಧದ ವಾತಾವರಣಕ್ಕೆ ಮುಖ್ಯ ಕಾರಣ ಆಗ್ತಿದೆ. ಹಾಗಾದರೆ ಈ ಹೊಸ ಅರ್ಜೆಂಟ್ ವಾರ್ನಿಂಗ್ ಕೊಟ್ಟಿದ್ಯಾರು? ಬೇರೆ ಯಾರೂ ಅಲ್ಲ, ಟ್ರಂಪ್ ಆಡಳಿತದ ಸ್ಪೆಷಲ್ ಇನ್ವಾಯ್ ಆಗಿರೋ ಸ್ಟೀವ್ ವಿಟ್ಕಾಫ್ ಅವರೇ ಹೇಳಿರೋದು. ಇರಾನ್ ಬಹುಶಃ ಒಂದೇ ವಾರದಲ್ಲಿ ಬಾಂಬ್ ತಯಾರಿಸೋ ಮಟೀರಿಯಲ್ ರೆಡಿ ಮಾಡ್ಕೊಂಡ್ಬಿಡುತ್ತೆ, ಅದು ನಿಜವಾಗ್ಲೂ ತುಂಬ ಅಪಾಯಕಾರಿ ಅಂತ. ಈ ಒಂದು ಹೇಳಿಕೆ ಇಡೀ ಸನ್ನಿವೇಶವನ್ನೇ ಬದಲಾಯಿಸಿಬಿಟ್ಟಿದೆ. ಹಾಗಾದರೆ ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಮೂಡುತ್ತೆ. 2 ವರ್ಷದ ಟೈಮ್ಲೈನು ಇದ್ದಕ್ಕಿದ್ದ ಹಾಗೆ 1 ವಾರಕ್ಕೆ ಇಳಿಯೋಕೆ ಕಾರಣ ಏನು? ಇದು ನಿಜವಾಗ್ಲೂ ಹೊಸ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನಿಂದಾನ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ರಾಜಕೀಯ ಕಾರಣಗಳಿವೆಯಾ? ಕೆಲವು ಎಕ್ಸ್ಪರ್ಟ್ಸ್ ಪ್ರಕಾರ ಇದರ ಹಿಂದೆ ಒಂದು ರಾಜಕೀಯ ಆಟ ಇದೆ. ಏನಾಯಿತು ಅಂದರೆ, ಮೊದಲು ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಅವರ ಪ್ರಮುಖ ಸುಂಕ ನೀತಿಯನ್ನು ಅಸಂವಿಧಾನಿಕ ಅಂತ ಹೇಳಿ ರದ್ದು ಮಾಡಿತು. ಇದು ಅವರ ಆರ್ಥಿಕ ಮತ್ತು ವಿದೇಶಾಂಗ ನೀತಿಗೆ ದೊಡ್ಡ ಹೊಡೆತ. ಇದಾದ ತಕ್ಷಣವೇ ಇರಾನ್ ವಿರುದ್ಧದ ಮಾತುಗಳು ತುಂಬಾ ಕಠಿಣವಾದವು. ಇಲ್ಲಿ ಒಂದು ಥಿಯರಿ ಏನಪ್ಪ ಅಂದರೆ, ದೇಶದೊಳಗೆ ಆದ ಮುಖಭಂಗದಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋಕೆ ಈ ಯುದ್ಧದ ವಾತಾವರಣ ಸೃಷ್ಟಿಸಲಾಗ್ತಿದೆ ಅಂತ. ವೈಟ್ ಹೌಸ್ ಒಳಗಡೆ ಈ ಬಗ್ಗೆ ಎಲ್ಲರೂ ಒಂದೇ ಮಾತಿನ ಮೇಲೆ ಇಲ್ಲ. ವರದಿಗಳ ಪ್ರಕಾರ ಟ್ರಂಪ್ ಅವರ ಸಲಹೆಗಾರರು ಆರ್ಥಿಕತೆ ಮೇಲೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಆದರೆ ನವೆಂಬರಲ್ಲೇ ಬರೋ ಮಧ್ಯಂತರ ಚುನಾವಣೆಗೂ ಮುನ್ನ ತಮ್ಮನ್ನೊಬ್ಬ ಬಲಿಷ್ಠ ನಾಯಕ ಅಂತ ತೋರಿಸ್ಕೊಳ್ಳೋಕೆ ಅವರು ಬೇರೆ ದಾರಿ ಹುಡುಕ್ತಿರಬಹುದು ಅನ್ನೋ ಅನುಮಾನ ಕೂಡ ಇದೆ. ಸರಿ, ಇದಿಷ್ಟು ಅಮೆರಿಕದ ಕಥೆಯಾದರೆ, ಇತ್ತ ಕಡೆ ಇಷ್ಟೆಲ್ಲ ಬೆದರಿಕೆಗಳಿಗೆ ಇರಾನ್ ಹೇಗೆ ರಿಯಾಕ್ಟ್ ಮಾಡ್ತಿದೆ, ಅವರ ತಯಾರಿ ಹೇಗಿದೆ ಅದನ್ನು ನೋಡೋಣ. ಇರಾನ್ನ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಅವರ ಮಾತುಗಳಲ್ಲೇ ಅವರ ನಿಲುವು ಸ್ಪಷ್ಟವಾಗಿದೆ. ಈ ಸಮಸ್ಯೆಗಳಿಗೆಲ್ಲ ನಾವು ತಲೆ ಬಾಗಲ್ಲ ಅಂತ ಅವರು ಹೇಳಿದ್ದಾರೆ. ಅಂದರೆ ಅಮೆರಿಕದ ಒತ್ತಡಕ್ಕೆ ಬಗ್ಗೋ ಮಾತೇ ಇಲ್ಲ ಅಂತ ಅವರು ನೇರವಾಗಿ ಸಂದೇಶ ಕೊಟ್ಟಿದ್ದಾರೆ. ಇರಾನ್ ಈ ಬೆದರಿಕೆಯನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಅಲ್ಲಿನ ಸರ್ವೋಚ್ಚ ನಾಯಕ ಖೊಮೇನಿ ತಮ್ಮ ಹತ್ಯೆ ಆಗ್ಬೋದು ಅಂತ ಊಹಿಸಿ ಅದಕ್ಕೂ ಪ್ಲಾನ್ ಮಾಡ್ತಿದ್ದಾರಂತೆ. ತಮ್ಮ ನಂತರ ಯಾರು ಅನ್ನೋದಕ್ಕೆ ಹಲವು ಹಂತದ ಉತ್ತರಾಧಿಕಾರಿಗಳನ್ನು ನೇಮಿಸಿದ್ದಾರೆ. ಒಂದು ವೇಳೆ ಟಾಪ್ ಲೀಡರ್ಶಿಪ್ ಮೇಲೆ ದಾಳಿ ಆದರೂ ಸರ್ಕಾರ ನಡೆಯೋದ್ರಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ಇದರ ಉದ್ದೇಶ. ಹಾಗಾದರೆ ಒಂದು ವೇಳೆ ಯುದ್ಧ ಶುರುವಾದರೆ ಅದು ಹೇಗಿರುತ್ತೆ? ಇಲ್ಲೇ ನೋಡಿ ಒಂದು ದೊಡ್ಡ ಗೊಂದಲ ಇರೋದು. ಅಮೆರಿಕ ಇದನ್ನು ಒಂದು ರೀತಿ ನೋಡಿದ್ರೆ ಇರಾನ್ ಅದನ್ನು ಸಂಪೂರ್ಣವಾಗಿ ಬೇರೆ ರೀತಿಯಲ್ಲೇ ನೋಡ್ತಿದೆ. ಅಮೆರಿಕದ ಕಾನ್ಸೆಪ್ಟ್ ಪ್ರಕಾರ ಇದೊಂದು ಲಿಮಿಟೆಡ್ ಮಿಲಿಟರಿ ಸ್ಟ್ರೈಕ್ ಆಗಿರುತ್ತೆ. ಅಂದರೆ ಎಲ್ಲ ಕಡೆ ದಾಳಿ ಮಾಡೋ ಬದಲು ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಹೆಡ್ ಕ್ವಾರ್ಟರ್ಸ್, ನ್ಯೂಕ್ಲಿಯರ್ ಪ್ಲಾಂಟ್ಗಳು ಅಥವಾ ಮಿಸೈಲ್ ಬೇಸ್ಗಳಂತಹ ಕೆಲವು ನಿರ್ದಿಷ್ಟ ಟಾರ್ಗೆಟ್ಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡೋದು. ಇದೊಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ಥರ ಅಂತ ಅವ್ರ ಯೋಚನೆ. ಆದರೆ ಇರಾನಿನ ವಿದೇಶಾಂಗ ಸಚಿವಾಲಯದ ಮಾತು ಕೇಳಿ. ಅವ್ರು ಹೇಳ್ತಾರೆ, ಯಾವುದೇ ಮಿಲಿಟರಿ ಆಕ್ಷನ್ ನಡೆದ್ರೂ ಅದು ಸಂಪೂರ್ಣ ಯುದ್ಧಕ್ಕೆ ಕಾರಣ ಆಗುತ್ತೆ, ಇಡೀ ಮಧ್ಯಪ್ರಾಚ್ಯವೇ ಹೊತ್ತಿ ಉರಿಯುತ್ತೆ ಅಂತ. ಅಂದರೆ ಅವ್ರ ಪ್ರಕಾರ ಲಿಮಿಟೆಡ್ ಸ್ಟ್ರೈಕ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಮ್ಮ ಮೇಲೆ ಬೀಳೋ ಒಂದೇ ಒಂದು ಬಾಂಬ್ ಕೂಡ ನಾವು ಅದನ್ನು ಯುದ್ಧದ ಘೋಷಣೆ ಅಂತಾನೆ ಪರಿಗಣಿಸ್ತೀವಿ ಅನ್ನೋದು ಅವರ ಸ್ಪಷ್ಟ ನಿಲುವು. ಇದಕ್ಕೆ ಇನ್ನೊಂದು ಟ್ವಿಸ್ಟ್ ಏನಂದರೆ, CIA ಮಾಜಿ ಅಧಿಕಾರಿಯೊಬ್ಬರ ಪ್ರಕಾರ ದಾಳಿ ಮಾಡೋ ನಿರ್ಧಾರ ಆಗಲೇ ಆಗಿ ಹೋಗಿದೆ. ಟ್ರಂಪ್ ಅವರ ಸ್ಟ್ರಾಟಜಿ ಏನಂದರೆ, ಒಂದು ಡೆಡ್ಲೈನ್ ಅನೌನ್ಸ್ ಮಾಡೋದು, ಆದರೆ ಎದುರಾಳಿಗಳು ನಿರೀಕ್ಷೆ ಮಾಡೋಕ್ಕೂ ಮುಂಚೆನೇ ದಾಳಿ ಮಾಡಿಬಿಡೋದು. ಇದು ನಿಜವೇ ಆಗಿದ್ರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಅಂತಾನೆ ಅರ್ಥ.
ಸೊ ಇಷ್ಟೆಲ್ಲ ಆದಮೇಲೆ ಈ ಇಡೀ ಜಾಗತಿಕ ಬಿಕ್ಕಟ್ಟು ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಜಾಗತಿಕ ಆರ್ಥಿಕತೆ, ಬೇರೆ ಬೇರೆ ದೇಶಗಳ ಸೇನೆಗಳು, ಲಕ್ಷಾಂತರ ಜನರ ಭವಿಷ್ಯ ಇದೆಲ್ಲವೂ ಈಗ ಕೇವಲ ಒಬ್ಬ ವ್ಯಕ್ತಿಯ ನಿರ್ಧಾರದ ಮೇಲೆ ನಿಂತಿದೆ. ತಮ್ಮದೇ ಆರ್ಥಿಕ ನೀತಿ ವಿಫಲವಾಗಿ ಜನಪ್ರಿಯತೆ ಕೂಡ ಕಡಿಮೆ ಆಗ್ತಿರೋ ಈ ಸಮಯದಲ್ಲಿ ಅಧ್ಯಕ್ಷ ಟ್ರಂಪ್ ಯುದ್ಧವನ್ನೇ ಆಯ್ಕೆ ಮಾಡ್ಕೊಳ್ತಾರಾ? ಈ ಒಂದು ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಇಡೀ ಜಗತ್ತು ಕಾದು ನೋಡಬೇಕಿದೆ.